ಮೊನ್ನೆ ನಮ್ಮ ಫ್ರೆಂಡ್ ಒಬ್ರು ನಮಗೆ ಫೋನ್ ಮಾಡಿದ್ರು ಸರ್. ಅದು ಒಬ್ರು ಅಜ್ಜಿ ಒಬ್ರು ಒಂದು ಇಲ್ಲಿ ಶಾವನಗರ ಕಡೆ ಒಂದು ಆಶ್ರಮ ಐತ್ರಿ. ಆ ಆಶ್ರಮನಾಗ ಒಬ್ರು ಅಜ್ಜಿ ತೀರ್ಕೊಂಡರು. ಆಮೇಲೆ ಹಿಂದೆ ಮುಂದೆ ಯಾರು ಇಲ್ಲ. ಆಮೇಲೆ ಅವ್ರು ಮಣ್ಣು ಮಾಡ್ಬೇಕಿತ್ತು. ಪರಿಸ್ಥಿತಿನೂ ಅಷ್ಟಿಲ್ಲ. ಆಮೇಲೆ ಮಣ್ಣು ಮಾಡೋರ್ನು ಯಾರು ಇಲ್ಲ ಅಂತ ಹೇಳಿ ಫೋನ್ ಹಚ್ಚಿದ್ರು. ಅವಾಗ ನಾವು ಆಶ್ರಮದವ್ರಿಗೆ ಸಂಪರ್ಕ ಮಾಡಿದ್ವಿ. ಆಶ್ರಮದವ್ರು ಏನಂದ್ರು, ನಾವಂತೂ ಮಣ್ಣು ಮಾಡುವಂಥದ್ದು ಏನಿಲ್ಲ, ಅವ್ರನ್ನ ಅವ್ರ ಫ್ಯಾಮಿಲಿದವ್ರಿಗೆ ನಾವು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ವಿ. ಅವ್ರು ಯಾರು ರೆಸ್ಪಾಂಡ್ ಮಾಡೋರು ಇಲ್ಲಿ ಮೊದಲು ನೀವು ಇಲ್ಲಿಂದ ಬಾಡಿ ಇಲ್ಲಿಂದ ತೊಗೊಂಡು ಹೋಗ್ರಿ ಅಂತ ಹೇಳಿ ಆಶ್ರಮದವರು ಹೇಳಿದ್ರು ಸರ್. ಇಲ್ಲಾಂದ್ರೆ ನಾವು ಬಾಡಿನ ತೆಗೆದು ಇಲ್ಲಿ ಹೊರಗಡೆ ಇಡ್ತೀವಿ, ನೀವು ಏನ್ ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ಹಿಂಗ್ ಹೇಳಿದ್ರು. ಅವ್ರು ಯಾರು ಅಂಜನಾ ದಾಮೋನ್ ಅಂತ ಯಾರು ಲೇಡೀಸ್ ಇದ್ರು, ಅವ್ರ ತಮ್ಮ ಒಬ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಸರ್. ಅವ್ರ ತಮ್ಮ ಫೋನ್ ಮಾಡಿ ಆಮೇಲೆ ಹಿಂಗ್ ಆಗಿತ್ತು ಸರ್, ಹಿಂಗ್ ಅನ್ನಕತ್ತರು, ಹೆಂಗ್ರಿ ಮಾಡಿ ಅದನ್ನ ಒಂದು ನಮಗೆ ಅಂತ್ಯವಿಧಿ ಮುಗಿಸ್ಕೊಡ್ರಿ ಅಂತ ಹೇಳಿದಾಗ ನಾವು ಹೋದ್ವಿ ಸರ. ನಮ್ಮ ಆಮೇಲೆ ನಿಸಾರ್ ಅಹಮದ್ ಅಂತ ಹೇಳಿ ನಮ್ಮ ಮಹಾನಗರ ಪಾಲಿಕೆ ಒಬ್ರು ಡ್ರೈವರ್ ಇದ್ದಾರೆ ಸರ್. ಅವ್ರಿಗೆ ಏನಂತಲೇ ಅವ್ರೊಂದು ಆಂಬುಲೆನ್ಸ್ ತಗೊಂಡು ಹೋಗಿ ಅವರು ಬಾಡಿಯನ್ನ ಲಿಫ್ಟ್ ಮಾಡ್ಕೊಂಡು ಬರುವಂತ ವ್ಯವಸ್ಥೆ ಮಾಡಿದ್ವಿ. ಅದ್ರ ಜೊತೆ ಸದಾಶಿವ ಸ್ಮಶಾನ ಒಳಗೂ ನಾವು ಕಡೆಗೆ ಇದ್ದದ್ದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ವಿ ಸರ್. ನಮ್ಮ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಾಗ ಅಲ್ಲಿ ಅವ್ರ ತಮ್ಮ ಬಂದ್ರು ಸರ್. ಅವ್ರ ತಮ್ಮ ಬಂದ್ಮೇಲೆ ಅವ್ರ ತಮ್ಮ ಅವಾಗ ನಮಗೆ ಮಾಹಿತಿ ಸಿಕ್ತು, ಆ ಹೆಣ್ಮಗಳಿಗೆ ಆ ಅಜ್ಜಿ ಏನಿದ್ರು ಅವ್ರಿಗೆ ಇಬ್ರು ಗಂಡು ಮಕ್ಕಳು ಇದ್ದಾರು. ಆಮೇಲೆ ಅವ್ರಿಗೆ ಹೇಳಿದಾಗ ಅವರು ರೆಸ್ಪಾಂಡ್ ಮಾಡ್ಲಿಲ್ಲ. ಆಮೇಲೆ ನೀವು ಏನ್ ಮಾಡ್ಕೋರಿ ಮಾಡ್ಕೋರಿ, ನಾವು ಬರಂಗಿಲ್ಲ ಅಂತ ಹಿಂಗ್ ಏನೋ ಹೇಳಿದ್ರು. ಯಾರು ಬರುವಾರು ಹಿಂಗ್ ಅಂತ ಹೇಳಿ ಅವ್ರು ಹೇಳಿದ್ರು ಸರ್. ಅವಾಗ ನಮಗ ಮನಸ್ಸಿಗೆ ಭಾಳ ನೋವು ಸರ್. ಯಾಕಂದ್ರೆ ಇಬ್ರು ಗಂಡು ಮಕ್ಕಳಿದ್ದಾಗ ಅಟ್ಲೀಸ್ಟ್ ಒಬ್ಬರೇ ಬಂದಿದ್ರು ಆ ಹೆಣ್ಮಗಳ ಆತ್ಮಕ್ ನನ್ ಮಗ ಯಾರು ಬಂದ್ರು. ಅಂತ್ಯಕ್ರಿಯೆ ಅನ್ನೋದು ಒಂದು ಒಂದು ವ್ಯಕ್ತಿಯದ್ದು ಲಾಸ್ಟ್ ಕ್ರಿಯೆ ಸರ್. ಅದಾದ್ಮೇಲೆ ಯಾವ್ದು ಕ್ರಿಯೆ ಮಾಡಕ್ ಸಿಗಂಗಿಲ್ಲ. ಅವರು ಅಂತ್ಯಕ್ರಿಯೆಗೂ ಯಾರು ಬರ್ಲಿಲ್ಲ. ಬಂದಿದ್ರ ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ತಿತ್ತು ಅಂತ ಹೇಳಿ ಹಿಂಗ ಅನಿಸ್ತು. ಅಟ್ಲೀಸ್ಟ್ ಹೋಗ್ಲಿ, ಅವ್ರ ಮಕ್ಕಳು ಇಲ್ಲ, ನಾವ ಮಕ್ಕಳು ತಂದಾಗ ಆಕ್ಚುಲಿ ನಾವು ಕೋವಿಡ್ನಾಗಿಂದನೂ ನಾವು ಹಿಂಗ್ ಮಾಡ್ಕೊಂತ ಬಂದೇವಿ ಸರ್. ಅನಾಥ ಶವಗಳಿದ್ದಾಗ ಅಥವಾ ಕೋವಿಡ್ ಬಾಡಿಗಳಿದ್ದಾಗ ನಾವೆಲ್ಲ ಇದು ನಮ್ಮ ಕರ್ತವ್ಯ ಅಂತ ಹೇಳಿ ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿ, ಒಂದು ನಮ್ಮ ಕೆಲಸ ಅಂತ ಹೇಳಿ, ಕಾರ್ಯ ಅಂತ ಹೇಳಿ ನಾವು ಮಾಡ್ಕೊಂಡ್ ಬಂದೇವಿ ಸರ್. ಅದೇ ರೀತಿ ಮೊನ್ನೆ ಹೋಗಿ ನಾವು ಅವ್ರ ಮಕ್ಕಳ ಸಂದಾಗ ನಿಂತು ನಾನು ಮತ್ತೆ ನಮ್ಮ ಗಂಗಾಧರ್ ಪಾಟೀಲ್ ಅಂತ ಹೇಳಿ ನಮ್ಮ ಜೊತೆ ಇನ್ನೊಬ್ರು, ಅವರು ನಿಖಿಲ್ ಅಪ್ಪುಗಳಾಗ್ಲಿ ಆಮೇಲೆ ನಿಸಾರ್ ಸಂಶರಾಗ್ಲಿ, ಇವರೆಲ್ಲರೂ ಕೂಡಿ ನಾವು ಅದನ್ನ ಅಂತ್ಯಕ್ರಿಯೆ ಮುಗಿಸುವಂತ ಒಂದು ಕೆಲಸ ಮಾಡಿದ್ವಿ ಸರ್. ಮಾನವೀಯತೆಯಿಂದ ಮಾಡಿದ್ರಿ, ಆದ್ರೆ ಈ ಮಾನವೀಯತೆ ಇಲ್ಲದೆ ಇರೋರ ಮಕ್ಕಳಿಗೆ ಏನ ಹೇಳೋದು ಸರ್? ಈಗ ಒಂದು ಸಮಾಜ ಯಾವ ಕಡೆ ಹೊಂಟೈತಿ ಅಂತ ಹೇಳಿ ಒಂದು ನಾವು ಇದ್ರ ಬಗ್ಗೆ ಒಂದು ಅಭ್ಯಾಸ ಮಾಡ್ಬೇಕು ಸರ್. ಯಾಕಂದ್ರೆ ಮಾನವೀಯತೆ ಮುಂಚೆ ಯಾವ ತರ ಇತ್ತು ಅಂದ್ರ, ಸಮಾಜದವರು ಎಲ್ರು ಯಾರಾದ್ರೂ ಒಬ್ರು ತಿರ್ಕೊಂಡಾಗ ಅದು ಜಾತಿ ಧರ್ಮ ಭೇದ ಭಾವ ಇಲ್ದ ಎಲ್ಲರೂ ಬಂದ, ಭಾಷೆ ಭೇದ ಭಾವ ಇಲ್ದ ಎಲ್ಲರೂ ನಾವು ಒಂದು ನಮ್ಮ ಜನ ಅಂತ ಹೇಳಿ ಬಂದು ಮಾಡುವಂತ ಸಮಾಜ ಒಂದ್ ಕಡೆ ಇತ್ತು. ಈಗ ಸಮಾಜ ಯಾಕ ಹಿಂಗಾಗೈತಿ, ಈ ಮಾಡರ್ನೈಸೇಷನ್ ಅಂತ ಹೇಳಿ ಏನ್ ಹೇಳ್ತಿರಲ್ಲ ಸರ್, ಇದ್ರ ಸಲುವಾಗಿ ಮೊಬೈಲ್ಗಳು ಬೇರೆ ಬೇರೆ ಬರುವಂತ ರೀಲ್ಗಳು ಸಮಾಜದ ದಾರಿ ತಪ್ಪಿಸ್ತಾವ ಅಂತ ಹೇಳಿ ಎಲ್ಲೋ ಒಂದು ಅನಿಸುತ್ತೆ. ಯಾಕಂದ್ರೆ ಇವು ಟಿವಿಗಳದಾಗ ಮೂವಿಗಳು ಇವೆಲ್ಲ ಇವ್ ನೋಡಿದಾಗ ಸಮಾಜದ ದಾರಿ ತಪ್ಪಿಸಿ ಮನಸ್ಸಿನಾಗಿಂದ ಮಾನವೀಯತೆ ಅನ್ನೋದನ್ನ ಮರೆತು ಹೋಗೈತೆ ಸರ್. ಆಮೇಲೆ ತಂದೆ ತಾಯಿಗೆ ಮಕ್ಕಳದು ಕಿಮ್ಮತ್ತಿಲ್ಲ, ಮಕ್ಕಳಿಗೆ ತಂದೆ ತಾಯಿ ಕಿಮ್ಮತ್ತಿಲ್ಲ, ಗುರುಗಳು ಕಿಮ್ಮತ್ತಿಲ್ಲ. ಸಮಾಜ ಅಂದ್ರೆ ಎಲ್ಲ ಒಂದು ಎಲ್ಲ ಮರ್ಯಾದೆ ಆಗ್ಲಿ, ಇದು ಹೇಳ್ತಾರಲ್ಲ ಸರ್, ಇದು ಮನಸ್ಸಿನಾಗಿರುವಂತ ಮಾನವೀಯತೆ, ಪ್ರೀತಿ, ವಿಶ್ವಾಸ ಎಲ್ಲ ಸಮಾಜ ಎಲ್ಲೂ ಕಳ್ಕೊಳತೈತೆ ಅಂತ ಹೇಳಿ ಹಿಂಗ್ ಅನಿಸುತ್ತೆ ಸರ್. ಮಕ್ಕಳಿಗೆ ಸಂಪರ್ಕ ಮಾಡ್ರಿ ಏನ್ ಹೇಳಿದ್ರು? ನೀವೇ ಏನಾದ್ರು ಮಾಡ್ಕೊಂಡ್ಬಿಡ್ರಿ, ನಮ್ಗೇನ್ ಗೊತ್ತಿಲ್ಲ ಅಂತ ಅಂದ್ರೆ ಫೋನ್ ಕಟ್ ಮಾಡ್ರಿ ಅಂತ ಸರ್. ಸರ್ ಎಲ್ಲೋ ಯಾವ್ದೋ ಒಂದು ಫ್ಯಾಕ್ಟ್ರಿನಾಗ ಏನೋ ಕೆಲಸ ಮಾಡ್ತಾರ ಸರ್, ಉದ್ಯೋಗನಾಗ ಏನೋ ಕೆಲಸ ಮಾಡ್ತಾರ ಅಂತ ಹೇಳಿ ನಮಗೆ ಮಾಹಿತಿ ಸರ್. ಜಾಸ್ತಿ ಮಾಹಿತಿ ನಾವು ಅದನ್ನ ಕೇಳಕ್ ಹೋಗ್ಲಿಲ್ಲ ಸರ್. ಅರ ಯಾವ ಮಕ್ಳು ಅವ್ರ ತಂದೆ ತಾಯಿಗನ ಆಗ್ಲಿಲ್ಲ ಸರ್, ಅವ್ರ ಜೊತೆ ಮಾತಾಡಿ ಏನ್ ನಮಗ್ ಸಿಗೋದೇ ಸರ್? ಏನಿಲ್ಲ ಸರ್, ನಾವು ಸಮಾಜದಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಸರ್. ತಂದೆ ತಾಯಿ ವ್ಯಾಲ್ಯೂ ಏನನ್ನೋದು ಒಂದು ಈಗಿನ ಮಕ್ಳು ಏನಿದಾರೆ ಸರ್, ಅವ್ರಿಗೆ ಅರ್ಥ ಮಾಡಿಸ್ಬೇಕು ಸರ್. ತಂದೆ ತಾಯಿ ವ್ಯಾಲ್ಯೂ ಏನೈತಿ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ, ತಂದೆ ತಾಯಿ ಮೇಲೆ ಪ್ರೀತಿ ಇರಂಗಿಲ್ಲ, ಪ್ರೀತಿ ಇಲ್ಲ ಅಂದ್ರೆ ಇಂಥ ಘಟನೆಗಳು ಆಗ್ತಾವ ಸರ್. ಆಮೇಲೆ ಎಲ್ಲೋ ಇದು ಒಂದು ಸಮಾಜದ ಮೇಲೆ ಒಂದು ಕಪ್ಪು ಚುಕ್ಕೆ ಅಂತ ಅಂತಿರಲ್ಲ ಸರ್, ಹಿಂಗ ಹಾಕಿದೆ. ಸೊ ಎಲ್ಲರಿಗೂ ನಾವು ಒಂದ ವಿನಂತಿ ಮಾಡ್ತೀನಿ ಸರ್, ಎಲ್ರೂ ಒಂದು ಅನ್ಯೋನ್ಯತೆಯಿಂದ ಬಾಳ್ಬೇಕು. ತಂದೆ ತಾಯಿ ಪ್ರೀತಿಗಳು ಮಕ್ಕಳಿಗೂ ಅರ್ಥ ಆಗ್ಬೇಕು. ಮಕ್ಕಳ ಪ್ರೀತಿ ಏನೈತಿ, ಮಕ್ಕಳ ಮೇಲೆ ಏನ್ ಅದು ಕರ್ಣೆ ಇದೆ, ತಂದೆ ತಾಯಿಗೆ ಯಾವ ತರ ಇರ್ತೈತಿ ಅದು ಮಕ್ಳಿಗೂ ಇದಾಗಬೇಕು. ಮೊಬೈಲ್ಗಳಿಂದ ಇವು ನಮ್ಮ ಜನರೇಷನ್ ಏನ್ ದಿಕ್ಕು ತಪ್ಪಿಸೋದು ಅಂತದ್ರಿಂದ ನಾವೆಲ್ಲ ದೂರ ಇರ್ಬೇಕು ಸರ್. ಸಮಾಜ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಸರ್ ಸಮಾಜಕ್ಕೆ. ಅಂತದ್ದೇನಾದ್ರು ಪ್ರವಚನಗಳು, ಇವು ಕೆಲವೊಂದು ಮೂವಿಗಳದಾವ ಸರ್, ಸಮಾಜದಾಗ ಒಂದು ಪ್ರೀತಿ ಹುಟ್ಟಿಸುವಂತ ಕೆಲವೊಂದು ಮೂವಿಗಳದಾವ, ಅಂತ ತೋರಿಸ್ಬೇಕು. ಅದೇನು ಇಲ್ಲ ಸರ್ ಈಗ. ಸೊ ಒಂದು ವಿನಂತಿ ಮಾಡ್ತೀನಿ, ಎಲ್ಲರೂ ಒಂದು ಸಮಾಜನ ಒಂದು ಚಲೋ ಅಂತ ದಾರಿ ಒಯ್ಯುವಂತದ್ದು ಒಂದು ಕೆಲಸ ಆಗ್ಬೇಕು ಸರ್. ಶಂಕರ್ ಪಾಟೀಲ್ ಅಂತ ಸರ್. ಒಂದು ಹಂಗ ನಮಗ ಫೋನ್ ಬಂದಿತ್ತು. ಆ ಫೋನ್ ಹೇಳಿದ ಪ್ರಕಾರ ನಾವು ಸ್ಮಶಾನ ಭೂಮಿ ಬಂದು ನಿಸಾರ್ ಆಂಬುಲೆನ್ಸ್ ತಗೊಂಡೋಗಿ ಬಾಡಿನ ತಗೊಂಡ್ ಬಂದ. ಅವ್ರಿಗೆ ಯಾರೂ ಇಲ್ಲ ಅಂತ ಹೇಳಿದ್ರು ನಮಗ್ ಮೊದಲು. ಅಲ್ಲಿ ಸ್ಮಶಾನ ಭೂಮಿಗೆ ಬಂದಾಗ ತಿಳಿತು ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಅದಾರಂತ. ಅವಾಗ ನಾವು ಅವ್ರಿಗೂ ಕರೆದು, ಅವರು ಸ್ವಲ್ಪ ಬರ್ಲಿಲ್ಲ, ನೀವ ಮಾಡ್ಕೋರಿ ಅಂದ್ರು. ಅವ್ರ ತಮ್ಮನೂ ಇದ್ದ, ಅಂಜನಾ ದಾಮ್ಲೆ ಅಂತ ಆಶ್ರಮದಲ್ಲಿ ಇರ್ತಿದ್ರು. ಅವ್ರು ತಾಯಿನ ಮನೆಯಲ್ಲಿ ಕೂಡ ಇಟ್ಕೊಂಡಿರ್ಲಿಲ್ಲ? ಯಾವಾಗ ಅವ್ರು ಅಡ್ಮಿಟ್ ಮಾಡಿದ್ದಾರೆ ಆಶ್ರಮದಲ್ಲಿ ನಮ್ಗೆ ಗೊತ್ತಿಲ್ಲ. ನಮಗ್ ಫೋನ್ ಬಂದಾಗ ಯಾರು ಇಲ್ಲ ಅಂದಾಗ ನಾವು ಹೋಗಿದ್ವಿ ಅಲ್ಲಿ. ಆಶ್ರಮದವ್ರಿಗೆ ಏನ್ ಗಮನಿಸಿದ್ರಿ ಅಂದ್ರೆ ಅವ್ರಿಗೆ ಯಾವಾಗ ಬಿಟ್ಟಿದ್ರು, ಯಾರು ಬಿಟ್ಟಿದ್ರು ಅಂತ? ಇಲ್ಲ, ನಾವು ಅವ್ರ ಕಡೆ ಎನ್ಕ್ವೈರಿ ಮಾಡಿಲ್ಲ ಅದು.
ಏನ್ ಹೇಳಕ್ ಬಯಸ್ತೀರಿ ಈಗ ಮಕ್ಕಳು ಇದ್ರು ಹಾ. ಅಂತ್ಯಕ್ರಿಯೆಗೂ ಈಗ ನೋಡ್ರಿ ಮನಸ್ಸಿಗೆ ಹತ್ತದ ಇದು. ಯಾಕಂದ್ರ ಮೊದ್ಲಿಂದ ಗಂಡ್ ಮಕ್ಳು ಬೇಕು ಅಂತಾರ. ಆದ್ರೆ ಗಂಡ್ ಮಕ್ಳು ಇದ್ರೂನು ಈ ಪ್ರಕಾರ ಘಟನೆ ನಡೀತಾವ. ಅದು ಎಲ್ಲರ ನಮ್ಮ ಮನಸ್ಸಿಗೆ ಹತ್ತಿದೆ. ಅದಕ್ಕಿಂತ ಚಲೋ ನೋಡ್ರಿ ಹುಡುಗಿಯರ್ ಇದ್ರು ಕಮ್ಮಿ ಬಂದ್ ಲಾಸ್ಟಿಗೆ ಆಳ್ಕೊಂಡು ಅದು ಮನ್ನರೇ ಮಾಡ್ತಾರ, ಅಂತಿಮ ಕ್ರಿಯೆ ಮಾಡ್ತಾರ. ಅವ್ರ ಕೈಲೇ ಆಗ್ಲಿಲ್ಲ ಅಂದ್ರ ಅವ್ರು ಬಂದ್ ಕಡಿಮೆ ನಿಂದಿರ್ತಾರ. ಅವ್ರು ಸ್ಮಶಾನ ಭೂಮಿನಲ್ಲಿ ಬಂದು ನಿಂದಿರ್ತಾರ. ಈಗ ನೋಡ್ತಾ ಇದೀವಿ ನಾವು, ಹುಡುಗಿಯರ್ ಎಲ್ಲಾ ಮಾಡತ್ತಾರ. ಈಗ ಇಬ್ರು ಗಂಡ್ ಮಕ್ಳು ಇದ್ರು ಬಂದಿಲ್ಲ ಅಂದ್ರ ಬರ್ಲಿಲ್ಲ. ಬರ್ಲಿಲ್ಲ. ಅದು ಎಲ್ಲರ ಮನಸ್ಸಿಗೆ ಹತ್ತೈತಿ. ಅವ್ರ ಮಕ್ಕಳಿಗೆ ಮೊನ್ನೆ ನಿನ್ನೇನು ನಾನು ಅವ್ರಿಗೆ ಅವ್ರ ತಮ್ಮಿಗೆ ಫೋನ್ ಮಾಡಿದ್ದೆ. ಮತ್ತೆ ನೀವು ಬಂದು ಮುಂದಿನ ಕೆಲಸ ಅಂದ್ರೆ ಬೂದಿ ಅದು ಖಾನಾಪುರ ನದಿ ಅಥವಾ ಯಾವ್ದಾರ ನದಿಗೆ ಬಿಡ್ಬೇಕು, ನೀವು ಬರ್ರಿ ಅಂತ. ಅವ್ರು ಏನಂದ್ರು, ನಾವೇನ್ ಬರ್ಲಿಕ್ಕೆ ಆಗೋದಿಲ್ಲ, ನಾವು ದೂರ ಇದೀವಿ, ನೀವು ಮಾಡ್ಕೊರ ಅಂತ. ಬರಲ್ಲ ಅಂತಂದ್ರೆ ಅವರು ಬರ್ಲಿಲ್ಲ. ಆಮೇಲೆ ಬೂದಿ ಮಕ್ಕಳು ಬರ್ಲಿಲ್ಲ, ಬೂದಿ ಬಿಡಕ್ಕೂ ಬರ್ಲಿಲ್ಲ. ಯಾರ್ಯಾರು ಕೂಡಿ ಈಗ ಮಾಡಿದ್ರು? ನಾನು, ಶಂಕರ, ನಿಸಾರ್ ಅಹಮದ್ ಆಂಬುಲೆನ್ಸ್ದವರು. ನಾನು ವಿಜಯ್ ಮೊರಿಗ ನಮ್ಮ ಗುರುಗಳಾದ ಅವ್ರಿಗೂ ನಾನು ತಿಳಿಸಿದ್ದೆ. ಅವರು ಮಾಡ್ಕೊರ ಅಂದ್ರು. ಆಮೇಲೆ ಮುಂದಿನ ಎಲ್ಲ ಕೆಲಸ ನಾವು ಮಾಡಿದ್ವಿ. ನಿಮ್ಮ ಹೆಸರು? ಗಂಗಾಧರ ಪಾಟೀಲ್ ಸಮಾಜ ಸೇವಕ.